ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ರಾಜ್. 100 ಕಿಲೋಮೀಟರ್ ಪ್ರದೇಶ ತಲ್ಲಣ, ಮೃತದೇಹಗಳು ಛಿದ್ರ ಛಿದ್ರ. ಶಿವಮೊಗ್ಗ ಸ್ಫೋಟಕ್ಕೆ ಅಸಲಿ ಕಾರಣ ಏನು ಗೊತ್ತಾ? 2015ರ ಮಧ್ಯಪ್ರದೇಶ ಘಟನೆ ಕರ್ನಾಟಕದಲ್ಲಿ ಮರುಕಳಿಸಿದ. ಇದೇ ಈ ಹೊತ್ತಿನ ಸ್ಪೆಷಲ್ ಶಿವಮೊಗ್ಗ ಬ್ಲಾಸ್ಟ್ ಸ್ಫೋಟಕ ಸತ್ಯ. ಎದೆ ನಡುಗಿಸೋ ಶಬ್ದ, ಸ್ಫೋಟ, ಮಲೆನಾಡು ಶೇಕ್ ಶೇಕ್. ನೂರು ಕಿಲೋಮೀಟರ್ ಪ್ರದೇಶ ತಲ್ಲಣ, ಮೃತದೇಹಗಳು ಛಿದ್ರ ಛಿದ್ರ. ಕಾರ್ಮಿಕರ ಕಾಲು ಒಂದ್ ಕಡೆ, ಕೈ ಮತ್ತೊಂದು ಕಡೆ. ರುಂಡ ಒಂದ್ ಕಡೆ, ಮುಂಡ ಮತ್ತೊಂದು ಕಡೆ. ಲಾರಿ ಪೀಸ್ ಪೀಸ್, ಲೇಬರ್ ಶೆಡ್ಗಳು ಪುಡಿ ಪುಡಿ. ಶಿವಮೊಗ್ಗ ಸ್ಫೋಟಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ? ಎರಡ್ 2015ರ ಮಧ್ಯಪ್ರದೇಶ ಘಟನೆ ಕರ್ನಾಟಕದಲ್ಲಿ ಮರುಕಳಿಸುತ್ತಾ. ಭೂಕಂಪ ಆಗ್ತಿದ್ಯಾ, ಬಾಂಬ್ ಬೀಳ್ತಿದ್ಯಾ, ಒಂದು ಕ್ಷಣ ಏನಾಗ್ತಿದೆ ಅನ್ನೋದು ಗೊತ್ತಾಗದೆ ಹೊರಗೋಡಿ ಬಂದಿದ್ರು ಮಲೆನಾಡಿನ ಜನ. ಕಿಟಕಿ ಬಾಗಿಲುಗಳು ಟನ್ ಟನ್ ಅಂತ ಪೀಸ್ ಪೀಸ್ ಆಗ್ತಿರೋ ಸದ್ದು, ಚಾವಣಿ ಪೀಸ್ಗಳು ಬೀಳ್ತಿರುವ ದೃಶ್ಯ, ಮನೆಯೇ ನಡುಗುತ್ತಿರುವ ಭಯಾನಕತೆ ರಾತ್ರೋರಾತ್ರಿ ಜನರು ಹೊರಗೋಡಿ ಬರುವಂತೆ ಮಾಡಿತು. ಗುರುವಾರ ರಾತ್ರಿ 10 ಗಂಟೆ 20 ನಿಮಿಷ 22 ಸೆಕೆಂಡ್ಗೆ ನಡೆದ ಆ ಒಂದು ಬ್ಲಾಸ್ಟ್ 100 ಕಿಲೋಮೀಟರ್ ಪ್ರದೇಶದ ಜನರನ್ನ ತಲ್ಲಣಗೊಳಿಸಿತು. ಎದೆ ನಡುಗಿಸುವ ಭಯಾನಕ ಸುದ್ದಿಗೆ ಜನ ಬೆಚ್ಚಿ ಬಿದ್ದಿದ್ರು. ಎಂಥವರ ಗುಂಡಿಗೆಯಾದ್ರೂ ಒಂದು ಕ್ಷಣ ನಿಲ್ಲುವಂತಹ ಘನಘೋರ ಸ್ಫೋಟದ ಸದ್ದು. ಮರುಕ್ಷಣದಲ್ಲೇ ನಡುಗಿದ ಭೂಮಿ, ಕಿಟಕಿ ಬಾಗಿಲುಗಳು ಗಾಜುಗಳು ಪೀಸ್ ಪೀಸ್ ಆಗಿ ಉದುರಿದ ಆ ದೃಶ್ಯ, ಆ ಅನುಭವ ಮಲೆನಾಡಿಗರ ಎದೆಯನ್ನೇ ನಡುಗಿಸಿಬಿಟ್ಟಿತು. ಸ್ಫೋಟದ ಸುತ್ತಮುತ್ತ ಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಕೇಳಿಸಿದ ಸೌಂಡ್ಗೆ ಜನ ಎತ್ನೋ ಬಿದ್ನೋ ಅಂತ ಮನೆ ಬಿಟ್ಟು ಓಡಿ ಬಂದಿದ್ರು. ಆ ಭೀಕರ ಬ್ಲಾಸ್ಟ್ ಎಷ್ಟು ಭಯಾನಕವಾಗಿತ್ತು ನೀವೇ ನೋಡಿ. ಈ ದೃಶ್ಯ ನೋಡಿ ವೀಕ್ಷಕರೇ, ಇದು ಬ್ಲಾಸ್ಟ್ ನಡೆದ ಪ್ರದೇಶದಲ್ಲಿದ್ದ ಕಟ್ಟಡವೊಂದರ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆದ ದೃಶ್ಯ. ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆದ ಸೌಂಡ್ ಕೇಳಿ ಬಂತು. ಕ್ಷಣದಲ್ಲೇ ಇಡೀ ಕಟ್ಟಡವೇ ನಡುಗಿರೋದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಯಿತು. ಸ್ಫೋಟದ ತೀವ್ರತೆಗೆ ಕಿಟಕಿ ಗಾಜುಗಳು ಒಡೆದಿವೆ, ಚಾವಣಿ ಮೇಲಿಂದ ಚೂರುಗಳು ಬೀಳ್ತಿರುವ ದೃಶ್ಯಗಳು ಇವು. ನೀವೀಗ ನೋಡ್ತಿರೋದು ಮತ್ತೊಂದು ಮನೆಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವ ದೃಶ್ಯ. ಇದ್ದಕ್ಕಿದ್ದಂತೆ ಆದ ಸ್ಫೋಟದ ಸದ್ದಿಗೆ ಈ ಮನೆಯು ಶೇಕ್ ಆಗಿದೆ. ಮನೆ ಚಾವಣಿ ಚೂರುಗಳು ಬೀಳ್ತಿರುವ ದೃಶ್ಯಗಳನ್ನ ನೀವು ನೋಡಬಹುದು. ಇದು ಶಿವಮೊಗ್ಗದ ಬ್ಲಾಸ್ಟ್ ತೀವ್ರತೆಗೆ ಸಾಕ್ಷಿಯಾದ ಕೆಲ ದೃಶ್ಯಗಳು. ಆದರೆ ರೆಕಾರ್ಡ್ ಆಗದ ಭಯಾನಕ ಸ್ಫೋಟದ ಅನುಭವಗಳು ನೂರಾರು ಜನರಿಗೆ ಆಗಿದೆ. ಬ್ಲಾಸ್ಟ್ ಎಫೆಕ್ಟ್ಗೆ ಹಲವು ಮನೆಗಳ ಗೋಡೆ ಬಿರುಕು ಕಾಣಿಸಿಕೊಂಡಿದೆ. ಫ್ರಿಡ್ಜ್, ಟಿವಿ, ಲೈಟ್ಗಳು ಸ್ಫೋಟವಾಗಿದೆ, ಭೂಮಿ ನಡುಗಿದೆ. ಹೀಗೆ ಸ್ಫೋಟದ ಸದ್ದು, ಭೂಮಿ ಕಂಪನದ ಭಯಕ್ಕೆ ಮಲೆನಾಡಿನ ಜನ ರಾತ್ರೋರಾತ್ರಿ ಮನೆ ಬಿಟ್ಟು ಹೊರಗೋಡಿ ಬಂದಿದ್ರು. ಭೂಕಂಪವೇ ಆಯ್ತೇನೋ ಅಂತ ಭೀತಿಗೊಳಗಾಗಿದ್ರು.
ಆದರೆ ಅಲ್ಲಾಗಿದ್ದು ಭೂಕಂಪವಲ್ಲ. ಗಣಿಗಾರಿಕೆ ನಡೆಯುತ್ತಿದ್ದ ಸ್ಥಳದಲ್ಲಿ ಜೆಲಟಿನ್ ತುಂಬಿದ ಲಾರಿ ಸ್ಫೋಟ. ಎಸ್, ಗುರುವಾರ ಶಿವಮೊಗ್ಗ ಸೇರಿದಂತೆ 3 ಜಿಲ್ಲೆಗಳನ್ನು ನಡುಗಿಸಿದ ದುರ್ಘಟನೆಗೆ ಕಾರಣವಾಗಿದ್ದು ಅಕ್ರಮ ಗಣಿಗಾರಿಕೆ ಸ್ಥಳದಲ್ಲಾದ ಭೀಕರ ಬ್ಲಾಸ್ಟ್. ಅಷ್ಟಕ್ಕೂ ಗುರುವಾರ ರಾತ್ರಿ ಏನಾಯ್ತು? ಲಾರಿ ಬ್ಲಾಸ್ಟ್ ಆಗಿದ್ದ ಹೇಗೆ? ಕಾರ್ಮಿಕರು ಛಿದ್ರವಾಗಿದ್ದ ಹೇಗೆ? 3 ಜಿಲ್ಲೆ ನಡುಗಿಸಿದ ಆ ಸ್ಫೋಟದ ಭೀಕರತೆ ಎಂಥದ್ದು? ಆ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಒಂದು ಬ್ಲಾಸ್ಟ್, 4 ಜಿಲ್ಲೆಗಳಲ್ಲಿ ನಡುಗಿದ ಭೂಮಿ. ಗುರುವಾರ ರಾತ್ರಿ ಸುಮಾರು 10:20ಕ್ಕೆ ಶಿವಮೊಗ್ಗ ಜಿಲ್ಲೆಯ ಅಬ್ಬಲಗೆರೆ ಬಳಿಯ ಹುಣಸೋಡು ಕಲ್ಲು ಗಣಿಗಾರಿಕಾ ಪ್ರದೇಶದಲ್ಲಿ ಭೀಕರ ಸ್ಫೋಟದ ಸದ್ದು ಕೇಳಿಬಂದ ಮರುಕ್ಷಣವೇ ಭೂಮಿಯು ನಡುಗಿತ್ತು. ಎಷ್ಟು ಭೀಕರವಾಗಿತ್ತು ಆ ಸ್ಫೋಟ ಅಂದ್ರೆ, ಸ್ಫೋಟ ಸಂಭವಿಸಿದ ಹುಣಸೋಡು ಗ್ರಾಮದಿಂದ 9.1 ಕಿಲೋಮೀಟರ್ ದೂರದಲ್ಲಿರುವ ಶಿವಮೊಗ್ಗ ನಗರದಲ್ಲೂ ಭೂಮಿ ನಡುಗಿದೆ. ಕಟ್ಟಡಗಳ ಕಿಟಕಿ ಗಾಜುಗಳು ಒಡೆದಿವೆ. ಸ್ಫೋಟ ಸಂಭವಿಸಿದ ಸ್ಥಳದಿಂದ 14 ಕಿಲೋಮೀಟರ್ ದೂರದಲ್ಲಿರುವ ಹೋಟೆಲ್, ಮೆಡಿಕಲ್ ಕಾಲೇಜು ಸೇರಿದಂತೆ ಹಲವು ಮನೆಗಳ ಕಿಟಕಿ ಗಾಜುಗಳು ಒಡೆದಿವೆ. ಹಲವಾರು ಮನೆಗಳ ಚಾವಣಿಗೂ ಹಾನಿಯಾಗಿದೆ. 100 ಕಿಲೋಮೀಟರ್ ವರೆಗೂ ಕೇಳಿಸಿತ್ತು ಸ್ಫೋಟದ ಸದ್ದು. ಭೂಕಂಪ ಆಯ್ತೆಂದು ಹೊರಗೋಡಿ ಬಂದಿದ್ರು ಜನ. ಹುಣಸೋಡು ಗಣಿಗಾರಿಕೆ ಸ್ಥಳದ ಬ್ಲಾಸ್ಟ್ ಎಫೆಕ್ಟ್ ಹಾಗೂ ಸೌಂಡ್ ಶಿವಮೊಗ್ಗ ನಗರವನ್ನ ಮಾತ್ರ ನಡುಗಿಸಿಲ್ಲ. ಸ್ಫೋಟ ಸ್ಥಳದಿಂದ 45.1 ಕಿಲೋಮೀಟರ್ ದೂರದಲ್ಲಿರುವ ಶಿಕಾರಿಪುರದಲ್ಲೂ ಬ್ಲಾಸ್ಟ್ ಸೌಂಡ್ಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಭೂಮಿಯು ನಡುಗಿದೆ. ಇನ್ನು ಸ್ಫೋಟ ಸ್ಥಳದಿಂದ 69.8 ಕಿಲೋಮೀಟರ್ ದೂರವಿರುವ ತೀರ್ಥಹಳ್ಳಿ, 103 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಮಗಳೂರು, 90 ಕಿಲೋಮೀಟರ್ ದೂರದಲ್ಲಿರುವ ದಾವಣಗೆರೆ, 129 ಕಿಲೋಮೀಟರ್ ದೂರದಲ್ಲಿರುವ ಶಿರಸಿ, 112 ಕಿಲೋಮೀಟರ್ ದೂರದಲ್ಲಿರುವ ಸಿದ್ದಾಪುರದವರೆಗೂ ಸ್ಫೋಟದ ಸದ್ದು ಕೇಳಿಬಂದಿದೆ. ಜನರು ಭೂಕಂಪ ಆಯ್ತೇನೋ ಅಂತ ಹೊರಗೋಡಿ ಬಂದಿದ್ದಾರೆ. ಸ್ಫೋಟ ಸದ್ದು ಭೂಮಿ ನಡುಗಿದ ಅನುಭವ ಆದ ತಕ್ಷಣ ಜನರು ಭೂಕಂಪ ಆಯ್ತೆಂದು ಭಾವಿಸಿದ್ರು. ಘಟನೆ ನಡೆದ ತಕ್ಷಣ ಏನಾಗಿದೆ, ಹೇಗಾಯ್ತು ಸ್ಫೋಟ, ಇದ್ಯಾವುದು ಯಾರಿಗೂ ಗೊತ್ತೇ ಆಗಿರಲಿಲ್ಲ. ಭಾರಿ ಸ್ಫೋಟದ ನಂತರ ಏನಾಗಿದೆ ಅಂತ ಜನರು ಹುಡುಕೋಕೆ ಹೋದಾಗ ಕಂಡು ಬಂದಿದ್ದು ನೋಡಿ ಈ ಭೀಕರ ದೃಶ್ಯ. ಸ್ಫೋಟ ಸ್ಥಳದ ಸುತ್ತಮುತ್ತ ಚಿತ್ರ ದೇಹ. 500 ಮೀಟರ್ ವರೆಗೂ ಹಾರಿ ಬಿತ್ತು ಲಾರಿ ಬಿಡಿ ಭಾಗ. ಗುರುವಾರ ರಾತ್ರಿ 10:20 ಸುಮಾರಿಗೆ ಸ್ಫೋಟ ನಡೆದ ಬಳಿಕ ಘಟನಾ ಸ್ಥಳದ ಹತ್ತಿರ ಹೋದಾಗ ಕಂಡು ಬಂದಿತ್ತು ನೋಡಿ ಈ ಭೀಕರ ಭೀಭತ್ಸ ಭಯಾನಕ ದೃಶ್ಯ. ಮಧ್ಯರಾತ್ರಿ 11 ಗಂಟೆ 12 ಗಂಟೆ ಸುಮಾರಿಗೆ ಸ್ಫೋಟ ನಡೆದ ಹುಣಸೋಡು ಬಳಿಗೆ ಹೋದಾಗ ಈ ಭೀಕರ ದೃಶ್ಯ ಕಂಡು ಬಂದಿದೆ. ಒಂದು ಕಡೆ ಕೈ, ಇನ್ನೊಂದು ಕಡೆ ಕಾಲು, ಮತ್ತೊಂದು ಕಡೆ ರುಂಡ, ಮಗದೊಂದು ಕಡೆ ಮುಂಡ, ರಕ್ತ ಸಿಕ್ತ ಛಿದ್ರ ದೇಹ. ಮಧ್ಯರಾತ್ರಿಯಲ್ಲಿ ಟಾರ್ಚ್ ಬೆಳಕಿನಲ್ಲಿ ಕಂಡ ಈ ದೃಶ್ಯವನ್ನ ನೋಡಿ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ನೀವೀಗ ನೋಡ್ತಾ ಇರೋ ಈ ಛಿದ್ರಗೊಂಡ ದೇಹದ ದೃಶ್ಯ ಸ್ಫೋಟದ ಹತ್ತಿರದಲ್ಲೇ ಬಿದ್ದಿದ್ದಲ್ಲ. ಸ್ಫೋಟ ನಡೆದ ಸುಮಾರು ಮೀಟರ್ ದೂರದಲ್ಲಿ ಚಿಲ್ಲಾಬಿಲ್ಲಿಯಾಗಿ ಬಿದ್ದ ದೇಹಗಳ ದೃಶ್ಯವಿದು. ಈ ಸ್ಫೋಟ ಅದೆಷ್ಟು ಭಯಾನಕವಾಗಿದ್ದು ಅಂದ್ರೆ ಇಡೀ ಲಾರಿಗೆ ಛಿದ್ರವಾಗಿ ಹೋಗಿದೆ. ಲಾರಿಯ ಬಿಡಿ ಭಾಗಗಳು ಸಂಭವಿಸಿದ ಸ್ಥಳದಿಂದ ಸುಮಾರು 500 ಮೀಟರ್ ವರೆಗೆ ಹಾರಿ ಹೋಗಿದೆ. ಸಾಮಾನ್ಯರು ಎತ್ತೋಕೆ ಆಗದಷ್ಟು 30 ರಿಂದ 40 ಕೆಜಿ ತೂಕವಿರುವ ಲಾರಿಯ ಬಿಡಿ ಭಾಗಗಳು 500 ಮೀಟರ್ ವರೆಗೆ ಹಾರಿ ಬಿದ್ದಿದೆ ಅಂದ್ರೆ ಆ ಸ್ಥಳದಲ್ಲಿ ಇನ್ನೆಂಥ ಭಯಾನಕ ಸ್ಫೋಟ ಸಂಭವಿಸಿರಲ್ಲ. ಶಿವಮೊಗ್ಗ ಭಯಾನಕ ಸ್ಫೋಟಕ್ಕೆ ಅಸಲಿ ಕಾರಣ ಏನು? ಇಡೀ ಮಲೆನಾಡನ್ನೇ ಶೇಕ್ ಮಾಡಿದ ಭೀಕರ ಸ್ಫೋಟಕ್ಕೆ ಕಾರಣವಾಗಿದ್ದು ಡೈನಮೈಟ್ ಮತ್ತು ಜಿಲೆಟಿನ್ ತುಂಬಿದ ಲಾರಿ ಅಂತ ಹೇಳಲಾಗ್ತಿದೆ. ಎಸ್,
ತಮಿಳುನಾಡಿನಿಂದ ಜಿಲೆಟಿನ್ ತುಂಬಿದ ಲಾರಿ ಹುಣಸೋಡು ಗಣಿಗಾರಿಕೆ ನಡೆಯುವ ಸ್ಥಳಕ್ಕೆ ಬಂದಿತ್ತು. ಹೀಗೆ ಜಿಲೆಟಿನ್ ತುಂಬಿದ ಲಾರಿಯನ್ನ ಅನ್ಲೋಡ್ ಮಾಡುವಾಗ ಸ್ಫೋಟ ಸಂಭವಿಸಿದ್ಯಾ ಅಥವಾ ಏನಾದರೂ ಅಚಾತುರ್ಯ ನಡೆದು ದುರ್ಘಟನೆ ನಡೆದು ಹೋಯ್ತಾ ಗೊತ್ತಿಲ್ಲ. ಯಾಕಂದ್ರೆ ಸ್ಫೋಟ ಹೇಗೆ ನಡೀತು ಎಂಬುದನ್ನ ವಿವರಿಸಲು ಸ್ಥಳದಲ್ಲಿದ್ದ ಒಬ್ಬರು ಬದುಕಿಲ್ಲ. ಘಟನೆಯಲ್ಲಿ ಸುಮಾರು 5ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವ ಶಂಕೆ ಇದೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಆ ಕಲ್ಲು ಗಣಿಗಾರಿಕೆ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ನಡೆದಂತ ಘಟನೆಯಿಂದ 5 ಜನ ಮೃತರಾಗಿದ್ದಾರೆ. ಪ್ರಾಥಮಿಕ ವರದಿ ಬಂದ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತವೆ. ಹೀಗೆ ಹುಣಸೋಡು ಗಣಿಗಾರಿಕೆ ಪ್ರದೇಶದಲ್ಲಿ ಸಾವನ್ನಪ್ಪಿರೋರು ಅಸ್ಸಾಂ, ಬಿಹಾರ ಮೂಲದ ಕಾರ್ಮಿಕರು. ಆದ್ರೀಗ ಈ ಕಾರ್ಮಿಕರ ಗುರುತು ಪತ್ತೆ ಹಚ್ಚೋದು ಕೂಡ ಕಷ್ಟವಾಗಿದೆ. ಯಾಕಂದ್ರೆ ದೇಹಗಳೇ ಛಿದ್ರವಾಗಿದೆ. ಇನ್ನು ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಕರೆಂಟ್ ಕಂಬಗಳು ಬಾಗಿವೆ, ವೈರ್ಗಳು ತುಂಡಾಗಿ ಬಿದ್ದಿವೆ, ಮರಗಿಡಗಳು ನೆಲಕ್ಕುರುಳಿವೆ. ಗುರುವಾರ ರಾತ್ರಿಯೇ ಸ್ಫೋಟ ಸಂಭವಿಸಿದ ಬೆನ್ನಲ್ಲೇ ಸ್ಥಳಕ್ಕೆ ಪೊಲೀಸರು, ಜಿಲ್ಲಾಧಿಕಾರಿ, ಅಧಿಕಾರಿಗಳು ದೌಡಾಯಿಸಿದ್ರು. ಆದರೆ ಘಟನೆ ನಡೆದ ಸ್ಥಳಕ್ಕೆ ಹೋಗುವ ಧೈರ್ಯ ಯಾರೂ ಮಾಡಲಿಲ್ಲ. ಇನ್ನಷ್ಟು ಸ್ಫೋಟ ಸಂಭವಿಸುವ ಸಾಧ್ಯತೆ ಇದ್ದ ಕಾರಣ ಘಟನೆ ನಡೆದ ಸ್ಥಳದ ಸುತ್ತಮುತ್ತ 500 ಮೀಟರ್ ವ್ಯಾಪ್ತಿಯಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ರು. 300ಕ್ಕೂ ಹೆಚ್ಚು ಮಂದಿ ಪೊಲೀಸರು ರಾತ್ರಿಯಿಂದ ಸ್ಥಳದಲ್ಲಿ ಮೊಕಾಂ ಹೂಡಿದ್ರು. ಮಗದೊಂದು ಕಡೆ ಘಟನೆ ನಡೆದ ಬೆನ್ನಲ್ಲೇ ತನಿಖೆಗಿಳಿದ ತಂಡ ಕ್ರಷರ್ ಮಾಲೀಕ ಸುಧಾಕರ್, ಜಮೀನು ಮಾಲೀಕ ಎಸ್ಟಿ ಕುಲಕರ್ಣಿ, ಮಗ ಅವಿನಾಶ್ ಕುಲಕರ್ಣಿ ಮತ್ತು ಕ್ರಷರ್ ಪಾಲುದಾರ ನರಸಿಂಹ ಎಂಬುವರನ್ನ ಪೊಲೀಸರು ವಶಪಡಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಸ್ಫೋಟವಾದ ಸ್ಥಳದಲ್ಲಿದ್ಯಾ 50ಕ್ಕೂ ಹೆಚ್ಚು ಕ್ವಾರಿಗಳು. ಅಕ್ರಮ ಕ್ವಾರಿಗಳಿಗೆ ಲೆಕ್ಕವೇ ಇಲ್ಲ ಅಂತಿದ್ದಾರೆ ಗ್ರಾಮಸ್ಥರು. ಶಿವಮೊಗ್ಗ ತಾಲೂಕು ಅಬ್ಬಲಗೆರೆಯ ಸುತ್ತಮುತ್ತ ಹಲವು ಕ್ರಷರ್ಗಳಿವೆ. ಸ್ಫೋಟ ನಡೆದ ಸ್ಥಳದಲ್ಲಿ 50ಕ್ಕೂ ಹೆಚ್ಚು ಕ್ವಾರಿಗಳಿವೆ. ಅಕ್ರಮ ಕ್ವಾರಿಗಳಿಗೆ ಲೆಕ್ಕವೇ ಇಲ್ಲ ಅಂತಾರೆ ಅಲ್ಲಿನ ಗ್ರಾಮಸ್ಥರು. ಇದೀಗ ಸ್ಫೋಟ ಸಂಭವಿಸಿರೋದು SS ಸ್ಟೋನ್ ಕ್ರಷರ್ನಲ್ಲಿ. ಈ ಕಲ್ಲು ಕ್ರಷರ್ಗೆ 2019ರಿಂದ 2024ರವರೆಗೆ ಪರವಾನಗಿ ಇದೆ. ಇದರ ಮಾಲೀಕ ಸುಧಾಕರ್ ಎಂಬುವರನ್ನ ಈಗಾಗಲೇ ಅರೆಸ್ಟ್ ಮಾಡಿ ತನಿಖೆ ನಡೆಸಲಾಗಿದೆ. ಇನ್ನು ಈ ಗಣಿಗಾರಿಕೆ ನಡೆಯುತ್ತಿರುವ 21 ಎಕರೆ 16 ಗುಂಟೆ ಜಾಗದ ಮಾಲೀಕ ಎಸ್ಟಿ ಕುಲಕರ್ಣಿ ಈ 21 ಎಕರೆ ಜಾಗದಲ್ಲಿ 5 ಎಕರೆಗೆ ಸಿ ಫಾರಂ ಸಿಕ್ಕಿದ್ದು 5 ಎಕರೆಯಲ್ಲಿ ಕಲ್ಲು ಕ್ರಷರ್ ಇದೆ. ಇಲ್ಲೇ ಸ್ಫೋಟವು ಸಂಭವಿಸಿರೋದು. ಶಿವಮೊಗ್ಗದಲ್ಲಿ ಡೈನಮೈಟ್ ಸ್ಫೋಟ ನಡೆದ ಸ್ಥಳದ ಅಕ್ರಮ ಗಣಿಗಾರಿಕೆ ಹಿಂದಿದ್ಯಾ 3 ಪಕ್ಷದ ಕೈವಾಡ. ರಾಜಕೀಯ ಧನದಾಹಕ್ಕೆ ಬಡ ಜೀವಗಳು ಬಲಿಯಾದ್ವಾ? ಆ ಕುರಿತು ಮಾಹಿತಿ ಕೊಡ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಇಡೀ ದೇಶವನ್ನೇ ನಡುಗಿಸಿದೆ. ಶಿವಮೊಗ್ಗದ ಘಟನೆಗೆ ಸ್ವತಃ ಮೋದಿಯು ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ದೇಶವನ್ನೇ ನಡುಗಿಸಿದ ಈ ಭಾರೀ ಸ್ಫೋಟಕ್ಕೆ ಅಸಲಿ ಕಾರಣ ಯಾರು? ಈ ಕುರಿತು ಡೀಟೇಲ್ಸ್ ನಿಮ್ಮ ಮುಂದೆ. ಶಿವಮೊಗ್ಗ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3ರನ್ನ ಬಂಧಿಸಲಾಗಿದೆ. ಜಮೀನು ಮಾಲೀಕ ಅವಿನಾಶ್ ಕುಲಕರ್ಣಿ, ಕಲ್ಲು ಗಣಿಗಾರಿಕೆ ಗುತ್ತಿಗೆದಾರ ಸುಧಾಕರ್, ಅಕ್ರಮ ಗಣಿಗಾರಿಕೆ ಅಕ್ರಮವಾಗಿ ಡೈನಮೈಟ್ ಸಪ್ಲೈ ಮಾಡುತ್ತಿದ್ದ ಜೆಡಿಎಸ್ ಮುಖಂಡ ನರಸಿಂಹ ಎಂಬುವರನ್ನ ಬಂಧಿಸಲಾಗಿದ್ದು ವಿಚಾರಣೆ ನಡೆಯುತ್ತಿದೆ. ಅಚ್ಚರಿ ವಿಷಯ ಏನಂದ್ರೆ ಸ್ಫೋಟ ನಡೆದ ಕಲ್ಲು ಗಣಿಗಾರಿಕೆಯಲ್ಲಿ ಪಾಲುದಾರರಾಗಿದ್ದ ಈ 3 ರಾಜಕೀಯ ಪಕ್ಷದ ಮುಖಂಡರ ಆಪ್ತರಾಗಿದ್ರು. ಹೀಗಾಗಿ ರಾಜಕೀಯ ನಾಯಕರ ಬೆಂಬಲದಿಂದಲೇ ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ರು ಎಂಬ ಆರೋಪ ಕೇಳಿಬಂದಿದೆ. ಹುಣಸೋಡು ಗ್ರಾಮದಲ್ಲಿ ನಡೆದ ಭೀಕರ ಸ್ಫೋಟಕ್ಕೆ ಕಾರಣ ಡೈನಮೈಟ್ ಅಂತ ಹೇಳಲಾಗ್ತಿದೆ. 2 ಬಾಂಬ್ ನಿಷ್ಕ್ರಿಯ ದಳವು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದೆ. ಸ್ವತಃ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೂಡ ಗಣಿಗಾರಿಕೆಯಲ್ಲಿ ಡೈನಮೈಟ್ ಬಳಸುತ್ತಿದ್ದ ಮಾಹಿತಿ ಇದೆ ಎಂಬುದನ್ನ ಒಪ್ಪಿಕೊಂಡಿದ್ದಾರೆ. ಹಾಗಾದ್ರೆ ಈ ಭೀಕರ ಸ್ಫೋಟಕ್ಕೆ ಕಾರಣವಾಗಿದೆಷ್ಟು ಡೈನಮೈಟ್ಸ್? ಈ ಪ್ರಶ್ನೆಗೆ ನಿಖರ ಮಾಹಿತಿ ಇಲ್ಲದಿದ್ರೂ ಸುಮಾರು 50 ಡೈನಮೈಟ್ಗಳು ಅಥವಾ 50 ಬಾಕ್ಸ್ ಜೆಲಟಿನ್ ಕಡ್ಡಿಗಳು ಸ್ಫೋಟಗೊಂಡಿರಬಹುದು ಎಂಬ ಸಂಶಯ ವ್ಯಕ್ತಪಡಿಸಲಾಗಿದೆ. ಬಾಂಬ್ ಸ್ಕ್ವಾಡ್ಗಳು ಬಂತು, ಸಂಪೂರ್ಣವಾಗಿ ಇಲ್ಲಿ ತಮ್ಮ ಒಂದು ಸರ್ಚ್ ಆಪರೇಷನ್ ಅನ್ನು ಮಾಡಿ
ಅದಕ್ಕೆ ಸಂಬಂಧಪಟ್ಟಾಗ ಪ್ರಾಥಮಿಕವಾಗಿ ನಮಗೆ 5 ಜನ ಮೃತಪಟ್ಟಿದ್ದ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದರು. ಬಾಡೀಸ್ ಕಲೆಕ್ಟ್ ಮಾಡಿ ಪೋಸ್ಟ್ ಮಾರ್ಟಮ್ ಕಳಿಸ್ತಾ ಇದ್ದೀವಿ. ಈಗ ಅವರು ಈ ಒಂದು ಪ್ರಾಥಮಿಕ ಮಾಹಿತಿಯನ್ನು ಕೊಟ್ಬಿಟ್ಟು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರು. ಈಗ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಇದು ಎಲ್ಲಿಂದ ಬಂತು, ಮೃತಪಟ್ಟವರು ಯಾರಂತ ಸಂಪೂರ್ಣ ಮಾಹಿತಿ ನಮ್ಗೆ ಕಂಡು ಬರುತ್ತೆ. ಸ್ಫೋಟ ನಡೆದ ಸ್ಥಳಕ್ಕೆ ಗುರುವಾರವಷ್ಟೇ ಸಚಿವ ಮುರುಗೇಶ್ ನಿರಾಣಿ ಸೇರಿದಂತೆ ಹಲವು ನಾಯಕರು ಭೇಟಿ ಕೊಟ್ಟಿದ್ದಾರೆ. ಸಿಎಂ ಬಿಎಸ್ವೈ ಮೃತರಿಗೆ ತಲಾ 5 ಲಕ್ಷ ಪರಿಹಾರ ಘೋಷಿಸಿದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವ ಭರವಸೆ ನೀಡಿದ್ದಾರೆ. ಈಗಾಗಲೇ ಘಟನೆಯಲ್ಲಿ ಹಿನ್ನೆಲೆಯಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಾವನ್ನಪ್ಪಿರುವಂಥ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿಯನ್ನ ಘೋಷಣೆ ಮಾಡಿದ್ದಾರೆ. ಈಗ ಇಲ್ಲಿಗಲ್ ಆಗಿರುವುದರಿಂದ ಅದನ್ನು ಸಂಪೂರ್ಣವಾಗಿ ಅತಿ ಕಡಿಮೆ ಸಮಯದಲ್ಲಿ ಅದನ್ನು ಫೈಂಡ್ ಔಟ್ ಮಾಡಿ ಆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಮತ್ತು ಮುಂದೆ ಈ ರೀತಿ ಘಟನೆಗಳಾಗಲಾರದಂತೆ ಪೂರ್ವ ಜವಾಬ್ದಾರಿಯನ್ನು ವಹಿಸುವಂಥದ್ದು. ಯಾವುದೇ ಇಲಾಖೆ, ಇದು ಮೈನ್ಸ್ ಅಂಡ್ ಜಿಯಾಲಜಿ ಇರ್ಬೋದು ಅಥವಾ ಬೇರೆ ಇಲಾಖೆ ಇರ್ಬೋದು, ಕಾನೂನಿನ ಚೌಕಟ್ಟನ್ನು ಮೀರಿ ಯಾರೇ ತಪ್ಪನ್ನು ಮಾಡಿದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಲಾರಿಯಲ್ಲಿ ತುಂಬಿದ್ದ ಸ್ಫೋಟಗೊಂಡಿದ್ದು ಹೇಗೆ ಅನ್ನೋದಕ್ಕೆ ನಿಖರ ಕಾರಣ ಸಿಕ್ಕಿಲ್ಲ. ಒಂದ್ ವೇಳೆ ಇದೇ ದುರ್ಘಟನೆ ಜನವಸತಿ ಪ್ರದೇಶದಲ್ಲಿ ಸಂಭವಿಸಿದ್ರೆ ಅತಿ ದೊಡ್ಡ ಅನಾಹುತವೇ ಆಗಿರೋದ್ರಲ್ಲಿ ಸಂಶಯವೇ ಇಲ್ಲ. 2015ರಲ್ಲಿ ಮಧ್ಯಪ್ರದೇಶ ಜಬುವಾ ಜಿಲ್ಲೆಯ ಪೆಟ್ಲಾವಾಡ್ ಅನ್ನೋ ಪ್ರದೇಶದಲ್ಲಿ ಜಿಲೆಟಿನ್ ಸ್ಫೋಟಗೊಂಡ ಪರಿಣಾಮ 104 ಮಂದಿ ಮೃತಪಟ್ಟಿದ್ರು. ಈ ಸ್ಫೋಟದ ಸಂದರ್ಭ ಗ್ಯಾಸ್ ಸಿಲಿಂಡರ್ಗಳು ಬ್ಲಾಸ್ಟ್ ಆಗಿ ತೀವ್ರತೆ ಹೆಚ್ಚಾಗಿತ್ತು. ಆದರೆ ಶಿವಮೊಗ್ಗದ ಈ ಘಟನೆ ಗಣಿಗಾರಿಕೆ ಪ್ರದೇಶದಲ್ಲಿ ರಾತ್ರಿ ಹೊತ್ತು ನಡೆದಿದ್ದರಿಂದ ಸ್ಥಳದಲ್ಲಿದ್ದವರು ಮೃತಪಟ್ಟಿದ್ದಾರೆ. ಮುಂದೆ ಇಂತಹ ಅಕ್ರಮ ದುರ್ಘಟನೆ ಅಮಾಯಕರ ಜೀವ ಬಲಿಯಾಗುವುದನ್ನು ತಡೆಯುವ ನಿಟ್ಟಿನಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕಾಗಿದೆ. ಶಿವಮೊಗ್ಗ ಕಲ್ಲು ಕ್ವಾರಿ ಬ್ಲಾಸ್ಟ್ ದುರಂತದ ನಂತರ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಮತ್ತೆ ಧ್ವನಿ ಎತ್ತಿದೆ. ಈ ಬಾರಿಯಾದರೂ ಸರ್ಕಾರ ಅಕ್ರಮ ಗಣಿಗಾರಿಕೆ, ಅಮಾಯಕರ ಸಾವಿನ ಸರಣಿ ಅಂತ್ಯ ಮಾಡುವ ನಿಟ್ಟಿನಲ್ಲಿ ಕಠಿಣ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.